ಕೂಡ ಸ್ವಾಗತ ಎಲ್ಲರಿಗೂ ಕೆಸಿಗಡ್ ಯೂಟ್ಯೂಬ್ ಚಾನಲ್ಗೆ. ವಿದ್ಯುತ್ ಸರಬರಾಜು ನಿಗಮ ಸೆಸ್ಕಾಂ ಅಂತ ಏನ್ ಹೇಳ್ತೀವಿ, ಇದರಲ್ಲಿ ನಿಮಗೆ 200 ಅಪ್ರೆಂಟಿಸ್ ಹುದ್ದೆಗಳು ಕನ್ಫರ್ಮ್ ಆಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ವಿವರ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಲಾಸ್ಟ್ ವರೆಗೂ ಸಂಪೂರ್ಣ ವಿವರ ಕೂಡ ನಿಮಗೆ ಗೊತ್ತಾಗುತ್ತೆ. ಸೊ ಇದು ನೋಡ್ತಾ ಇದ್ದೀರಾ, ಅಪ್ರೆಂಟಿಸ್ ಗೆ ಸಂಬಂಧಪಟ್ಟಂತೆ ಬಿಟ್ಟಿರುವಂತಹ ಒಂದು ನೋಟಿಫಿಕೇಶನ್. ಮೊದಲನೇದಾಗಿ 3 ಕೆಟಗರಿಯಾಗಿ ಡಿವೈಡ್ ಮಾಡ್ತಾರೆ. ಇಂಜಿನಿಯರಿಂಗ್ ಗ್ರಾಜುಯೇಟೆಡ್ ಅಪ್ರೆಂಟಿಸಿಪ್, ಮತ್ತೆ ಟೆಕ್ನಿಷಿಯನ್ ಡಿಪ್ಲೊಮಾ ಬೇಸ್ಡ್ ಒಂದು ಅಪ್ರೆಂಟಿಸಿಪ್, ಮತ್ತೆ ನಾನ್ ಇಂಜಿನಿಯರಿಂಗ್ ಅಪ್ರೆಂಟಿಸ್ಶಿಪ್ ಅಂತ ಹೇಳಿ 3 ರೀತಿಯಲ್ಲಿ ಡಿವೈಡ್ ಮಾಡಲಾಗುತ್ತೆ. ಮೊದಲನೇದಾಗಿ ನಾವು ನೋಡೋದಾದ್ರೆ ಇಂಜಿನಿಯರಿಂಗ್ ಗ್ರಾಜುಯೇಟೆಡ್ ಅಪ್ರೆಂಟಿಸ್ಶಿಪ್ ಗೆ ಬಂದು 12,300 ರೂಪಾಯಿ ನಿಮಗೆ ಪ್ರತಿ ತಿಂಗಳನ್ನ ಕೊಡಲಾಗುತ್ತೆ ಸ್ಟೈಫಂಡ್ ಆಗಿ. ಇದರಲ್ಲಿ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರ್ಗೆ 78, ಸಿವಿಲ್ ಇಂಜಿನಿಯರ್ಗೆ 2 ಹುದ್ದೆಗಳು ನೋಡಬಹುದು. ಒಟ್ಟು 1 ಇಯರ್ ನಿಮ್ಗೆ ಟ್ರೈನಿಂಗ್ ಪೀರಿಯಡ್ ಇರುತ್ತೆ. ಏನಪ್ಪಾ ಇದು ಅಪ್ರೆಂಟಿಸಸ್ ಅಂದ್ರೆ, ನಾನು ಯೂಶಲಿ ಅಪ್ರೆಂಟಿಸ್ ಮೇಲೆ ವಿಡಿಯೋ ಮಾಡ್ತಾ ಇರ್ಲಿಲ್ಲ, ಬಟ್ ಬಹಳಷ್ಟು ಜನ ಕೇಳ್ತಾ ಇರೋದ್ರಿಂದ ಮಾಡ್ತಾ ಇರುವಂತದ್ದು. ಏನಪ್ಪಾ ಅಪ್ರೆಂಟಿಸ್ಶಿಪ್ ಅಂದ್ರೆ, ನಿಮ್ಗೆ ಇದು ಪರ್ಮನೆಂಟ್ ಕೆಲಸ ಅಥವಾ ಜಾಬ್ ಅಂತ ಇರಲ್ಲ. ಇದು ಒಂದು ಟ್ರೈನಿಂಗ್ ತರ ಇರುತ್ತೆ. ನಿಮಗೆ ಒಂದು ಪ್ರಾಕ್ಟಿಕಲ್ ನಾಲೆಡ್ಜ್ ಬೆಳೆಯುತ್ತೆ. ಇದರಿಂದ ನಿಮಗೆ ಫ್ಯೂಚರ್ ಯಾವ್ದಾದ್ರು ಒಂದು ರಿಕ್ವೈರ್ಮೆಂಟ್ ಕನ್ಫರ್ಮ್ ಆಗಿದ್ರೆ ಅದರಲ್ಲಿ ಅಪ್ರೆಂಟಿಸ್ಗೆ ಅಂತಾನೆ ಒಂದಷ್ಟು ಹೆಲ್ಪ್ಫುಲ್ ಆಗುತ್ತೆ. ಮತ್ತೆ ಅಪ್ರೆಂಟಿಸ್ ಒಂದು ಎಕ್ಸ್ಪೀರಿಯನ್ಸ್ ಆಗಿ ಕೌಂಟ್ ಮಾಡ್ತಾರೆ ಆ ಒಂದು ಎಕ್ಸಾಮ್ಸ್ ಗಳಲ್ಲಿ. ಹಾಗಾಗಿ ಯಾರಾದ್ರೂ ಈಗ ಅಪ್ರೆಂಟಿಸ್ ಮಾಡಬೇಕು, ಮತ್ತೆ ಒಂದು ಪ್ರಾಕ್ಟಿಕಲ್ ನಾಲೆಡ್ಜ್ ತಿಳ್ಕೋಬೇಕು, ಮತ್ತೆ ಎಕ್ಸ್ಪೀರಿಯನ್ಸ್ ಪಡ್ಕೋಬೇಕಂದ್ರೆ ಇದನ್ನ ಅಪ್ಲಿಕೇಶನ್ ಹಾಕ್ಬೋದು. ಟೆಂಪರರಿ ಒಂದು ಸ್ಟೈಫಂಡ್ ಕೂಡ ನಿಮ್ಗೆ ಕೊಡಲಾಗುತ್ತೆ. ಇನ್ನು ಎರಡನೇದು ಬಂದು ನಾವು ನೋಡಿದ್ರೆ ಟೆಕ್ನಿಷಿಯನ್ ಡಿಪ್ಲೊಮಾದಲ್ಲಿ ಟೆಕ್ನಿಷಿಯನ್ ಅಪ್ರೆಂಟಿಸಿಪ್ ಅಂತ ನೋಡಿದ್ರೆ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಲ್ಲಿ 53 ಹುದ್ದೆಗಳು, ಸಿವಿಲ್ ಇಂಜಿನಿಯರಿಂಗ್ 2 ಹುದ್ದೆಗಳು, 10,900 ರೂಪಾಯಿ ನಿಮ್ಗೆ ಸ್ಟೈಫಂಡ್ ಇರುತ್ತೆ. 1 ಇಯರ್ ವರೆಗೂ ಕೂಡ ನಿಮ್ಗೆ ಟ್ರೈನಿಂಗ್ ಟೈಮ್ ಇರುತ್ತೆ. ಅದೇ ನಾನ್ ಇಂಜಿನಿಯರಿಂಗ್ ಅಪ್ರೆಂಟಿಸ್ಶಿಪ್ ಅಂತ ಹೇಳೋದಾದ್ರೆ ಅದರಲ್ಲಿ ನೀವು ನೋಡಬಹುದು BCom ಅವ್ರಿಗೆ 30, BBA ಅವ್ರಿಗೆ 10, BCA ಅವ್ರಿಗೆ 10, BA ದವ್ರಿಗೆ 7, ಮತ್ತೆ BSc ಅವ್ರಿಗೆ 8, ಒಟ್ಟು 65 ಹುದ್ದೆಗಳು ಇರುವಂತದ್ದು. ಇದರಲ್ಲಿ ನಿಮ್ಗೆ 12,300 ನಿಮ್ಗೆ ಸ್ಟೈಫಂಡ್ ಇರುತ್ತೆ. 1 ಇಯರ್ ವರೆಗೂ ಕೂಡ ನೀವು ಇದರ ಒಂದು ಟ್ರೈನಿಂಗ್ ಪೀರಿಯಡ್ ಇರುತ್ತೆ. 1 ಇಯರ್ ಆದ್ಮೇಲೆ ನೀವು ಮತ್ತೆ ಬ್ಯಾಕ್ ಟು ನಿಮ್ಮ ಮನೆಗೆ ಬರ್ಬೋದು. ಅದು ಎಕ್ಸ್ಪೀರಿಯನ್ಸ್ ಆಗಿ ಕೌಂಟ್ ಆಗುತ್ತೆ. ಇದರಲ್ಲಿ ಇದೊಂದು ಕ್ರೈಟೀರಿಯಾ ಇದೆ. ಪಾಸ್ ಔಟ್ ಏನಿದೆ, ನಿಮ್ಮ ಒಂದು ಎಜುಕೇಶನ್ ಮುಗಿಸಿರುವಂತದ್ದು, ಒಂದು ಡಿಗ್ರಿ ಪಾಸ್ ಆಗಿರುವಂತದ್ದು 2022 ಮೇಲೆ 26 ಕೂಡ ನಿಮ್ಗೆ ಆಗಿದ್ರೆ ಅಪ್ಲಿಕೇಶನ್ ಹಾಕ್ಬೋದು. 2021 ನೀವೇನಾದ್ರು ಪಾಸ್ ಔಟ್ ಆಗಿದ್ರೆ ನೀವು ಈ ಒಂದು ಅಪ್ರೆಂಟಿಸ್ಶಿಪ್ಗೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಿಲಿಟಿ ಇರೋದಿಲ್ಲ. ಇದಕ್ಕೆ ಯಾವುದೇ ರೀತಿಯ ಎಕ್ಸಾಮ್ಸ್ ಇರೋದಿಲ್ಲ, ಯಾವುದೇ ರೀತಿಯ ಎಂಟ್ರೆನ್ಸ್ ಎಕ್ಸಾಮ್ಸ್ ಇರೋದಿಲ್ಲ. ಇದಕ್ಕೆ ಏನಪ್ಪಾ ಅಂದ್ರೆ, ನೀವು ಒಂದು ಡಿಗ್ರಿಯಲ್ಲಿ ಆಗಿರ್ಬೋದು, ಡಿಪ್ಲೊಮಾದಲ್ಲಿ ಆಗಿರ್ಬೋದು, ಏನ್ ಸ್ಕೋರ್ ಮಾಡ್ತೀರಾ ಅದ್ರ ಬೇಸ್ ಮೇಲೆ ಡೈರೆಕ್ಟ್ ಆಗಿ ನಿಮ್ಗೆ ಮೇಲ್ ಇಂಟಿಮೇಶನ್ ಬರುತ್ತೆ. ಅಲ್ಲಿಂದ ಡೈರೆಕ್ಟ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ನೀವು ಹೋಗಬಹುದು. ಯಾವುದೇ ರೀತಿಯ ಎಕ್ಸಾಮ್ಸ್ ಇದಕ್ಕೆ ಇರೋದಿಲ್ಲ. ಡೈರೆಕ್ಟ್ ಆಗಿ ಯಾರಿಗ್ ಮೇಲ್ ಬರುತ್ತೆ ಅವ್ರಿಗೆ ಮಾತ್ರ ಸೆಲೆಕ್ಟೆಡ್ ಆಗಿದ್ದಾರೆ ಅಂತ ಹೇಳಿ. ಹಾಗಾದ್ರೆ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂದ್ರೆ, ಈ ಒಂದು ವೆಬ್ಸೈಟ್ ಏನಿದೆ ಇದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ. ಅಲ್ಲಿಂದ ಹೋಗಿ ಪಾರ್ಟ್ A, ಪಾರ್ಟ್ B ಅಂತ ಹೇಳಿ ನಿಮ್ಗೆ ರಿಜಿಸ್ಟ್ರೇಷನ್ ಇರುತ್ತೆ. ಸೊ ಅದಾದ ನಂತರ ನಿಮ್ಗೆ ಅಪ್ಲೈ ಅಂತಾನೆ ಅಲ್ಲೇ ಬರುತ್ತೆ. ಯಾವ ಒಂದು ಇದು ಇಲ್ಲಿ ಒಂದು ಸರ್ಚ್ ಆಪ್ಷನ್ ಇದೆಯಲ್ಲ, ಅದರಲ್ಲಿ ಸರ್ಚ್ ಆಪ್ಷನ್ ಮಾಡ್ಬೇಕಾಗತ್ತೆ. ಈ ರೀತಿಯಲ್ಲಿ ಮಾಡಿದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬ್ ಅಲ್ಲಿ ವಿಡಿಯೋನು ಕೂಡ ಸಿಗುತ್ತೆ, ಹೌ ಟು ಅಪ್ಲೈ ಅಂತ ಹೇಳಿ. ಹಾಗಾಗಿ ನೀವು ಈಸಿಯಾಗಿ ಅಪ್ಲಿಕೇಶನ್ ಮಾಡಬಹುದು. ಹಾಗಾದ್ರೆ ಅಪ್ಲೈ ಲಾಸ್ಟ್ ಡೇಟ್ ಮತ್ತೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನೋಡೋದಾದ್ರೆ 8/5/2026 ಸ್ಟಾರ್ಟ್ ಆಗುತ್ತೆ. ಕೊನೆಗೊಳ್ಳುವಂತದ್ದು 29/5/2026 ಕೊನೆಗೊಳ್ಳುತ್ತೆ. ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ 5ನೇ ತಾರೀಕು 6ನೇ ತಿಂಗಳೊಳಗಡೆ ನಿಮ್ಗೆ ಶಾರ್ಟ್ ಲಿಸ್ಟ್ ಬಂದ್ಬಿಡುತ್ತೆ. ಇಷ್ಟು ಕೂಡ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಗಳನ್ನ ಪಡೆದುಕೊಳ್ಳಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್ ಬಾಯ್.